ಆರ್ಎಸ್ಎಸ್ ಬ್ಯಾನ್ ಕುರಿತು ಡಿನ್ನರ್ ವೇಳೆ ಗಂಭೀರವಾಗಿರುವಂತಹ ಚರ್ಚೆಯನ್ನ ನಡೆಸಲಾಗಿದೆ. ತಡರಾತ್ರಿ ಸಿದ್ದರಾಮಯ್ಯ ಸಾರಥ್ಯದಲ್ಲಿ ಡಿನ್ನರ್ ಸಭೆಯನ್ನ ಕರೆಯಲಾಗಿತ್ತು. 10ಕ್ಕೂ ಹೆಚ್ಚು ಸಚಿವರೊಂದಿಗೆ ಸಿಎಂ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಕುರಿತು ಡಿನ್ನರ್ ವೇಳೆ ಗಂಭೀರವಾಗಿರುವಂತಹ ಚರ್ಚೆಯನ್ನ ನಡೆಸಲಾಗಿದೆ. ತಡರಾತ್ರಿ ಸಿದ್ದರಾಮಯ್ಯ ಸಾರಥ್ಯದಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಲಾಗಿತ್ತು. 10ಕ್ಕೂ ಹೆಚ್ಚು ಸಚಿವರೊಂದಿಗೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಸಂಘದ ಮೇಲೆ ನಿರ್ಬಂಧವನ್ನ ಹೇರಲು ಸಿಎಂ ಸಿದ್ದು ಅವರು ಸಜ್ಜಾಗಿರುವಂತದ್ದು. ತಮಿಳುನಾಡು ಮಾದರಿಯಲ್ಲಿ ಆರ್ಎಸ್ಎಸ್ಗೆ ಮೂಗುದಾರವನ್ನ ಹಾಕಬೇಕು, ಹಾಗೆ ಸರ್ಕಾರಿ ಸ್ಥಳಗಳಲ್ಲಿ ಚಟುವಟಿಕೆ ನಿಷೇಧಕ್ಕೆ ಕೂಡ ಪ್ಲಾನ್ ಅನ್ನ ಹಾಕಲಾಗಿದೆ. ಗಣಪತಿ ಹಬ್ಬದ ಸಂದರ್ಭದಲ್ಲಿ ಅನುಮತಿಯನ್ನ ಪಡೀತಾರೆ, ಆದ್ರೆ ಆರ್ಎಸ್ಎಸ್ ಯಾವುದೇ ರೀತಿಯಾಗಿರುವಂತಹ ಅನುಮತಿಯನ್ನ ಪಡೆಯೋದಿಲ್ಲ. ಡಿನ್ನರ್ ಮೀಟಿಂಗ್ ನಲ್ಲಿ ಈ ಕುರಿತು ಗಂಭೀರವಾಗಿರುವಂತಹ ಚರ್ಚೆಯನ್ನ ನಡೆಸಲಾಗಿದೆ. ಪ್ರತಿಪಕ್ಷಗಳ ಟೀಕೆಗಳಿಗೆ ಪ್ರತಿಕ್ರಿಯೆಯನ್ನ ನೀಡದಂತಹ ಸಚಿವರು ಬಾಯ್ ಬಿಟ್ಟು ಮಾತನಾಡಿ ಅಂತ ಸಿಎಂ ಸಿದ್ದರಾಮಯ್ಯನವರು ಸೂಚಿಸಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಕುರಿತು ಡಿನ್ನರ್ ಮೀಟಿಂಗ್ ವೇಳೆ ಗಂಭೀರವಾಗಿರುವಂತಹ ಚರ್ಚೆಯನ್ನ ನಡೆಸಲಾಗಿದೆ. ತಡರಾತ್ರಿ ಸಿದ್ದರಾಮಯ್ಯ ಸಾರಥ್ಯದಲ್ಲಿ ಆ ಡಿನ್ನರ್ ಸಭೆಯನ್ನ ಕರೆಯಲಾಗಿತ್ತು. 10ಕ್ಕೂ ಹೆಚ್ಚು ಸಚಿವರೊಂದಿಗೆ ಸಿಎಂ ಸಿದ್ದರಾಮಯ್ಯನವರು ಸಮಾಲೋಚನೆಯನ್ನ ನಡೆಸಿದ್ದಾರೆ. ಸಂಘದ ಮೇಲೆ ನಿರ್ಬಂಧವನ್ನ ಹೇರಲು ಸಿದ್ದರಾಮಯ್ಯನವರು ಸಜ್ಜಾಗಿರುವಂತದ್ದು. ಹಾಗೆ ಸಿಎಂ ಸ್ಟಾಲಿನ್ ಮಾದರಿ ಅನುಸರಿಸಲು ರಾಜ್ಯ ಒಂದು ಚಿಂತನೆಯನ್ನ ಕೂಡ ನಡೆಸ್ತಾ ಇದೆ. ತಮಿಳುನಾಡು ಮಾದರಿಯಲ್ಲಿ ಆರ್ಎಸ್ಎಸ್ಗೆ ಒಂದು ಮೂಗುದಾರವನ್ನ ಹಾಕಬೇಕಾಗತ್ತೆ. ಸರ್ಕಾರಿ ಸ್ಥಳಗಳಲ್ಲಿ ಚಟುವಟಿಕೆಗೆ ನಿಷೇಧಕ್ಕೆ ಒಂದು ಪ್ಲಾನ್ ಅನ್ನ ಕೂಡ ಹಾಕಲಾಗಿದೆ. ಗಣಪತಿ ಹಬ್ಬ ಎಲ್ಲ ಇದ್ದಾಗ ಆ ಸಂದರ್ಭದಲ್ಲಿ ಅನುಮತಿಯನ್ನ ಪಡ್ಕೊಂಡು ಆ ಒಂದು ಮೆರವಣಿಗೆ ಆಗಿರ್ಬೋದು, ವಿಸರ್ಜನೆ ವೇಳೆ ಆಗಿರ್ಬೋದು, ಅದೆಲ್ಲವೂ ಕೂಡ ಪಡ್ಕೊಂಡು ಮಾಡುವಂಥದ್ದು. ಆದ್ರೆ ಆರ್ಎಸ್ಎಸ್ ಯಾವುದೇ ರೀತಿಯಾಗಿರುವಂತ ಒಂದು ಅನುಮತಿಯನ್ನ ಪಡಿತಾ ಇಲ್ಲ. ಹಾಗೆ ಡಿನ್ನರ್ ಮೀಟಿಂಗ್ ನಲ್ಲಿ ಈ ಕುರಿತು ಗಂಭೀರವಾಗಿರುವಂತಹ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಪ್ರತಿಪಕ್ಷಗಳ ಟೀಕೆಗಳಿಗೆ ಪ್ರತಿಕ್ರಿಯೆಯನ್ನ ಸಚಿವರು ನೀಡಿಲ್ಲ, ಬಾಯ್ ಬಿಟ್ಟು ನೀವು ಮಾತನಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸೆಕ್ರೆಟರಿಗೆ ಪರಿಶೀಲನೆ ಮಾಡಿ ಆರ್ಎಸ್ಎಸ್ನವರು ಸರ್ಕಾರಿ ಜಾಗಗಳನ್ನ ಬಳಸ್ಕೊತಾರೆ, ಅದನ್ನ ನೀವು ತಮಿಳುನಾಡಿನಲ್ಲಿ ಸರ್ಕಾರ ಏನ್ ಮಾಡಿದೆ ಆ ಥರ ಮಾಡಿ ಅಂತ ಬರೆದಿದ್ದಾರೆ. ನಾನು ಚೀಫ್ ಸೆಕ್ರೆಟರಿಗೆ ಪರಿಶೀಲನೆ ಮಾಡಿ ತಮಿಳುನಾಡಿನಲ್ಲಿ ಏನ್ ಮಾಡಿದ್ದಾರೆ ನೋಡಿ ಅಂತ ಹೇಳಿ. ಆರ್ಎಸ್ಎಸ್ನವರು ಸರ್ಕಾರಿ ಜಾಗಗಳನ್ನ ಬಳಸ್ಕೊತಾರೆ, ಅದನ್ನ ನೀವು ತಮಿಳುನಾಡಿನಲ್ಲಿ ಸರ್ಕಾರ ಏನ್ ಮಾಡಿದೆ ಆ ಥರ ಮಾಡಿ ಅಂತ ಬರೆದಿದ್ದಾರೆ. ನಾನು ಚೀಫ್ ಸೆಕ್ರೆಟರಿಗೆ ಪರಿಶೀಲನೆ ಮಾಡಿ ತಮಿಳುನಾಡಿನಲ್ಲಿ ಏನ್ ಮಾಡಿದ್ದಾರೆ ನೋಡಿ ಅಂತ ಹೇಳಿ. ಆರ್ಎಸ್ಎಸ್ನವರು ತಮಿಳುನಾಡು ಮಾದರಿಯಲ್ಲಿ ಆರ್ಎಸ್ಎಸ್ಗೆ ಮೂಗುದಾರವನ್ನ ಹಾಕಬೇಕು ಅಂತ ಹೇಳಿದ್ರು. ಹಾಗಿದ್ರೆ ತಮಿಳುನಾಡು ಮಾದರಿ ಏನ್ ಹೇಳುತ್ತೆ? ಸರ್ಕಾರಿ ಆವರಣದಲ್ಲಿ ಆರ್ಎಸ್ಎಸ್ ಚಟುವಟಿಕೆಯ ಮೇಲೆ ಕ್ರಮವನ್ನ ತೆಗೆದುಕೊಳ್ಬೇಕು. ಸೂಕ್ಷ್ಮ ಪ್ರದೇಶದಲ್ಲಿ ಹೊರಡುವಂತಹ ಜಾಥಾಕ್ಕೆ ಅನುಮತಿ ಇಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ರೂಟ್ ಮಾರ್ಚ್ಗಳಿಗೆ ಸರ್ಕಾರ ಬ್ರೇಕ್ ಅನ್ನ ಹಾಕಬೇಕು. ಶಾಖಾ ತರಬೇತಿ, ಗುರುಪೂಜೆಗಳಂತಹ ಕಾರ್ಯಕ್ರಮಗಳಿಗೆ ತಡೆಯನ್ನ ನೀಡಬೇಕು. ಸರ್ಕಾರಿ ಶಾಲೆಯಲ್ಲಿ ಆಧ್ಯಾತ್ಮಿಕ ಜಾಗೃತಿ ತರಗತಿಯನ್ನ ನಡೆಸಿದ್ದಕ್ಕೆ ಕ್ರಮವನ್ನ ತೆಗೆದುಕೊಳ್ಬೇಕು. ಚೆನ್ನೈನ ಶಾಲೆಯಲ್ಲಿ ಕಾರ್ಯಕ್ರಮ ನಡೆಸಿದ್ದಂತಹ 39 ಜನರ ಬಂಧನ ಆಗಿದೆ. ಶಾಲೆಗಳಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ನೀಡೋದಿಲ್ಲ. ತಮಿಳುನಾಡಲ್ಲಿ ಅನುಮತಿ ಇಲ್ಲದೆ ಕಾರ್ಯಕ್ರಮ ನಡೆಸುವಂತಿಲ್ಲ. ಸೊ ಈ ಎಲ್ಲ ಮಾದರಿಯನ್ನ ನಾವು ಕೂಡ ಅನುಸರಿಸಬೇಕಾಗತ್ತೆ. ತಮಿಳುನಾಡು ಮಾದರಿಯಲ್ಲಿ ಆರ್ಎಸ್ಎಸ್ಗೆ ಮೂಗುದಾರವನ್ನ ಹಾಕಬೇಕಾಗತ್ತೆ ಅನ್ನುವಂತ ಒಂದು ಮಾತನ್ನ ಸಿಎಂ ಸೂಚಿಸಿದ್ದಾರೆ. ಸೂಕ್ಷ್ಮ ಪ್ರದೇಶದಲ್ಲಿ ಹೊರಡುವಂತಹ ಜಾಥಾಕ್ಕೆ ಯಾವುದೇ ರೀತಿಯಾಗಿರುವಂತಹ ಅನುಮತಿ ಇಲ್ಲ. ತಮಿಳುನಾಡಿನಲ್ಲಿ ಆ ರೀತಿಯಾಗಿ ಅನುಮತಿಯನ್ನ ನೀಡೋದಿಲ್ಲ. ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲಿ ರೂಟ್ ಮಾರ್ಚ್ಗಳಿಗೆ ಸರ್ಕಾರ ಬ್ರೇಕ್ ಅನ್ನ ಹಾಕಿದೆ.
ಶಾಖಾ ತರಬೇತಿ, ಗುರುಪೂಜೆಗಳಂತಹ ಕಾರ್ಯಕ್ರಮಗಳಿಗೆ ಕೂಡ ತಡೆಯನ್ನ ಹಾಕಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಆಧ್ಯಾತ್ಮಿಕ ಜಾಗೃತಿ ತರಗತಿಯನ್ನ ನಡೆಸಿದ್ದಕ್ಕೆ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಈ ಶಾಲೆಗಳಲ್ಲಿ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ನೀಡೋದಿಲ್ಲ. ತಮಿಳುನಾಡಿನಲ್ಲಿ ಅನುಮತಿ ಇಲ್ಲದೆ ಕಾರ್ಯಕ್ರಮವನ್ನ ನಡೆಸುವಂತಿಲ್ಲ. ಈ ಎಲ್ಲ ಮಾದರಿಯನ್ನ ನಾವು ಕೂಡ ಇಲ್ಲಿ ಅನುಸರಿಸಬೇಕು. RSS ನ ಒಂದು ಚಟುವಟಿಕೆಗಳಿಗೆ ಮೂಗುದಾರವನ್ನ ನಾವು ಹಾಕಬೇಕು ಅನ್ನುವಂತ ಒಂದು ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ.